ನಮಸ್ಕಾರ ಸ್ನೇಹಿತರೆ, SK ಇನ್ಫೋ ಹಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷ ಅಷ್ಟೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಕರ್ನಾಟಕ ರಾಜಕೀಯದಲ್ಲಿ ಸದಾ ಸದ್ದು ಮಾಡುವ ಸಂಸದ ತೇಜಸ್ವಿ ಸೂರ್ಯ ದಂಪತಿಗಳ ಬಗ್ಗೆ ಇತ್ತೀಚೆಗಿನ ಒಂದು ಸುದ್ದಿ ಹರಿದಾಡುತ್ತಿದೆ. ಆಷಾಢ ಶುಕ್ರವಾರದ ಶುಭ ದಿನದಂದು ಅವರ ಮನೆಗೆ ಹೊಸ ಅತಿಥಿಯೊಬ್ಬರು ಬಂದಿದ್ದಾರಂತೆ. ಯಾರು ಆ ಅತಿಥಿ, ಏನು ಆ ವಿಶೇಷ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ ರಹಸ್ಯವನ್ನು ಬಿಚ್ಚಿಡೋಣ. ಆಷಾಢ ಮಾಸ, ಅದರಲ್ಲೂ ಶುಕ್ರವಾರ ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪವಿತ್ರ ದಿನ. ಲಕ್ಷ್ಮೀ ದೇವಿಯ ಆರಾಧನೆಗೆ, ಶುಭ ಕಾರ್ಯಗಳಿಗೆ ಇದು ಅತ್ಯಂತ ಶ್ರೇಷ್ಠ ಸಮಯ. ಇಂತಹ ವಿಶೇಷ ದಿನದಂದು ತೇಜಸ್ವಿ ಸೂರ್ಯ ಅವರು ಮತ್ತು ಅವರ ಪತ್ನಿ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಮನೆಯಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು. ಎಲ್ಲರಲ್ಲೂ ಒಂದು ಪ್ರಶ್ನೆ, ಯಾರು ಈ ಅತಿಥಿ? ಕೆಲವರು ಅಂದುಕೊಂಡರು ಬಹುಶಃ ಅವರ ಕುಟುಂಬಕ್ಕೆ ಹೊಸ ಮಗುವಿನ ಆಗಮನವಾಗಿರಬಹುದೇ ಎಂದು. ತೇಜಸ್ವಿ ಸೂರ್ಯ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಹಂಚಿಕೊಂಡಿದ್ದು, ನಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರನ್ನು ಸ್ವಾಗತಿಸಿದ್ದೇವೆ ಎಂದು ಬರೆದಿದ್ದರು. ಇದು ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿತು. ಅಷ್ಟೇ ಅಲ್ಲ, ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ತಮ್ಮ ಸುಮಧುರ ಕಂಠದಿಂದ ಹಾಡೊಂದನ್ನು ಹಾಡಿ ಈ ಹೊಸ ಅತಿಥಿಯ ಸ್ವಾಗತವನ್ನು ಸ್ವಾಗತಿಸಿದ್ದಾರೆ. माझे मनोरथ पूर्ण करी देवा, माझे मनोरथ पूर्ण करी देवा. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಒಂದು ಹೊಸ ಜೀವವನ್ನು ಇಷ್ಟು ಪ್ರೀತಿಯಿಂದ ಸಂಗೀತದ ಮೂಲಕ ಸ್ವಾಗತಿಸುವುದು ನಿಜಕ್ಕೂ ವಿಶೇಷ. ಆದರೆ ಆ ಅತಿಥಿ ಯಾರು? ಮಗುವೆ ಅಥವಾ ಬೇರೆ ಯಾರಾದರೂ? ಇಡೀ ರಾಜ್ಯವೇ ಕುತೂಹಲದಿಂದ ಕಾಯುತ್ತಿದ್ದ ಆ ಹೊಸ ಅತಿಥಿ ಬೇರೆ ಯಾರೂ ಅಲ್ಲ, ಒಂದು ಮುದ್ದಾದ ಕರು. ಹೌದು, ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ದಂಪತಿಗಳು ಆಷಾಢ ಶುಕ್ರವಾರದಂದು ತಮ್ಮ ಮನೆಗೆ ಒಂದು ಸುಂದರವಾದ ಹೆಣ್ಣು ಕರುವನ್ನು ಬರಮಾಡಿಕೊಂಡಿದ್ದಾರೆ. ಆಂಧ್ರಪ್ರದೇಶದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಈ ಕರುವನ್ನು ಅವರಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು. ಹಿಂದೂ ಸಂಸ್ಕೃತಿಯಲ್ಲಿ ಗೋವಿಗೆ ವಿಶೇಷ ಸ್ಥಾನವಿದೆ. ಅದನ್ನು ಗೌರಿ, ಲಕ್ಷ್ಮಿ, ರಾಧೆ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ತೇಜಸ್ವಿ ಸೂರ್ಯ ದಂಪತಿಗಳು ಕೂಡ ಈ ಕರುವಿಗೆ ಗೌರಿ, ಲಕ್ಷ್ಮಿ, ರಾಧೆ ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತಿದ್ದಾರೆ. ಆಷಾಢ ಶುಕ್ರವಾರದಂದು ಇಂತಹ ದೈವಿಕ ಜೀವದ ಆಗಮನ ನಿಜಕ್ಕೂ ಅವರ ಕುಟುಂಬಕ್ಕೆ ಸಂತಸ ತಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.